ಭೋವಿ ನಿಗಮ ಹಗರಣದ ತನಿಖೆ ಎದುರಿಸಿದ ಉದ್ಯಮಿ ಹಾಗೂ ವಕೀಲೆ ಜೀವಾ ನವೆಂಬರ್ 22ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ ಬಗ್ಗೆ ಜೀವಾ ಡೆತ್ ನೋಟ್ನಲ್ಲಿ ಬರೆದ ಪರಿಣಾಮ ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಗೆ ಸ್ಟೇ ಕೋರಿ ಹೈಕೋರ್ಟ್ಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಪರ ವಕೀಲ ವೆಂಕಟೇಶ ದಳವಾಯಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಕತ್ತೆ ಹಾಲಿನ ಹೆಸರಲ್ಲಿ ಜೆನ್ನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ಕೋಟಿ ಹಣ ವಂಚನೆ ನಡೆದಿತ್ತು. ಈ ಪ್ರಕರಣ ಸಂಬಂಧ ವಿಜಯನಗರ ಹೊಸಪೇಟೆಯಲ್ಲಿಯೇ ಸಿಐಡಿ ಟೀಮ್ ಬಿಡಿಬಿಟ್ಟು ತನಿಖೆ ನಡೆಸ್ತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಹೊರ ಜಗತ್ತು ನೋಡದೆ ಕತ್ತೆಗಳು ಶೆಡ್ನಲ್ಲಿಯೇ ನರಕ ಯಾತನೆ ಅನುಭವಿಸಿವೆ. ಅಧಿಕಾರಿಗಳು ಶೆಡ್ಗೆ ಭೇಟಿ ನೀಡಿದ ವೇಳೆ ಕತ್ತೆಗಳ ಸ್ಥಿತಿ ಕಂಡು ಕತ್ತೆಗಳ ನಿರ್ವಹಣೆಗೆ ಮುಂದಾಗಿದ್ದಾರೆ. ಕತ್ತೆಗಳ ನಿರ್ವಹಣೆಗೆ 4 ಸ್ಥಳೀಯರನ್ನ ನೇಮಕ ಮಾಡಿ ತರಕಾರಿಗೆ ತಗುಲುವ ವೆಚ್ಚವನ್ನ ಸಿಐಡಿ ಅಧಿಕಾರಿಗಳೇ ಭರಿಸ್ತಾ ಇದ್ದಾರೆ. ಇನ್ನು ಕತ್ತೆಗಳ ಆರೋಗ್ಯ ತಪಾಸಣೆಗೆ ಪಶು ವೈದ್ಯಾಧಿಕಾರಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳಿಗೆ ಪ್ರತಿಭಟನೆ ನಡೆದಿದೆ. ಜೈಲಿನಲ್ಲಿ ಏಕಾಏಕಿ ಎಲ್ಲವೂ ಬಂದ್ ಮಾಡಿದ್ದಕ್ಕೆ 70ಕ್ಕೂ ಹೆಚ್ಚು ಖೈದಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಜೈಲಿನಲ್ಲಿ ಸರಿಯಾದ ಊಟ ಕೊಡ್ತಾ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ಖೈದಿಗಳು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜೈಲು ಅಧೀಕ್ಷಕಿ ಅನಿತಾ ಹಾಗೂ ಅವರ ಕಾರು ಚಾಲಕ ಶ್ರೀಕಾಂತ್ ವಿರುದ್ಧ ಆರೋಪ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಬಿಜೆಪಿ ಶಾಸಕ ಇರುವ ಕ್ಷೇತ್ರದ ಮಾಜಿ ಸಚಿವ ಶಾಸಕನಿಗೆ ಯತ್ನಾಳ್ ಹೊಗಳಿದ್ದಾರೆ. ಈಗ ನೀವು ಮಾಜಿ, ಮುಂದೆ ನೀವು ಹಾಲಿ ಅಂದಿದ್ದಾರೆ. ಇದು ಬಸವನಗೌಡ ಯತ್ನಾಳ್ ಗ್ಯಾರಂಟಿ ವಾರಂಟಿ ಅಂತ ಹೇಳುವ ಮೂಲಕ ಕ್ಷೇತ್ರದ ಬಿಜೆಪಿ ಶಾಸಕನಿಗೆ ಅಚ್ಚರಿ ಮೂಡಿಸಿದ್ದಾರೆ. ವಕ್ಫ್ ಬೋರ್ಡ್ ಹೋರಾಟಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಪ್ತರು ಗೈರಾಗಿದ್ರು. ಅದೇ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಬಂಡೆಪ್ಪ ಕಾಶೆಂಪುರ್ ಹೋರಾಟಕ್ಕೆ ಸಾಥ್ ನೀಡಿದ್ರು. ಸಭೆಯಲ್ಲಿ ಮಾತನಾಡಿದ ಯತ್ನಾಳ್, ನಿಮ್ಮ ಕ್ಷೇತ್ರದಲ್ಲಿ ಈಗ ನೀವು ಮಾಜಿ ಆದ್ರಿ, ಮುಂದೆ ಹಾಲಿ ಶಾಸಕರಾಗೋದು ಗ್ಯಾರಂಟಿ, ಇದು ನನ್ನ ವಾರಂಟಿ ಅಂತ ಅಚ್ಚರಿ ಮೂಡಿಸಿದ್ದಾರೆ. ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು, ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ, ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪನವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾಗ ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸಿದ್ರು, ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್ ಅಟ್ಟ. ನಾವು ಇಬ್ರು 61ರ ಗಿರಕಿದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ. ಕೋಲಾರ ಜಿಲ್ಲೆಯಲ್ಲಿ ಕೌಶಲ ಆಧಾರಿತ ಕೇಂದ್ರ ಸ್ಥಾಪನೆಗೆ ಅನುದಾನ ಬಿಡುಗಡೆಗೆ ಸಚಿವರು ಮನವಿಯನ್ನ ಮಾಡಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೇಂದ್ರ ಉದ್ಯೋಗ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದಾರೆ. ಮೆಮಗಲ್ನಲ್ಲಿ ತಾಂತ್ರಿಕ ತರಬೇತಿ ಕೇಂದ್ರ ಮಂಜೂರಾಗಿದ್ದು ಅನುದಾನ ಬಿಡುಗಡೆಯಾಗದ ಕಾರಣದಿಂದಾಗಿ ಯೋಜನೆ ಆರಂಭವಾಗಿಲ್ಲ. ತರಬೇತಿ ಕೇಂದ್ರ ಮೂಲಕ ಸುಮಾರು 1,000 ಮಂದಿಗೆ ತರಬೇತಿ ನೀಡಬಹುದು. ಕೂಡಲೇ ಅನುದಾನ ಬಿಡುಗಡೆ ಮಾಡುವಂತೆ ಕೆಎಚ್ ಮುನಿಯಪ್ಪ ಮನವಿಯನ್ನ ಮಾಡಿದ್ರು. ಮುನಿಯಪ್ಪ ಮನವಿಗೆ ಸ್ಪಂದಿಸಿದ ಕೇಂದ್ರ ಸಚಿವರು ಶೀಘ್ರವೇ ಬಿಡುಗಡೆ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ 75ನೇ ವರ್ಷದ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಅವರ ಪಲ್ಲಕ್ಕಿಗಳ ಮೆರವಣಿಗೆಯನ್ನ ನಗರದ ಎಂಜಿ ರಸ್ತೆಯ ಜೈ ಭೀಮ್ ಹಾಸ್ಟೆಲ್ನಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ತಮಟೆ ವಾದ್ಯಗಳೊಂದಿಗೆ ಮಾಡಿದ್ರು. ಈ ಮೆರವಣಿಗೆಯಲ್ಲಿ ವೀರಗಾಸೆ, ಗಾರುಡಿಗೊಂಬೆ ಕುಣಿತ ನೋಡುಗರ ಆಕರ್ಷಣೀಯವಾಗಿತ್ತು. ಈ ವೇಳೆ ನೂರಾರು ದಲಿತ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ರು. ಈ ದಿನವನ್ನ ಸಂವಿಧಾನ ಸಮರ್ಪಣಾ ದಿನವಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ದಲಿತ ಸಂಘಟನೆಯ ಮುಖಂಡ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಹದಗೆಟ್ಟ ರೋಡ್ ಹಂಪ್ಸ್ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ಮಹಿಳೆಯರು ರಸ್ತೆ ದುರಸ್ತಿಗೊಳಿಸಿ ವಿನೂತನ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಮಹಿಳಾ ಮಣಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದಿನ ರಸ್ತೆ ದುರಸ್ತಿಗೊಳಿಸಿದ್ರು. ಅಧಿಕಾರಿಗಳ ನಡೆಗೆ ಬೇಸತ್ತು ಕನ್ನಡಪರ ಮಹಿಳಾ ಹೋರಾಟಗಾರರಿಂದಲೇ ರಸ್ತೆ ದುರಸ್ತಿ ಕಾರ್ಯ ನಡೆಯಿತು. ಸ್ವತಃ ಹಣ ಹಾಕಿ ಕೈಯಲ್ಲಿ ಸಲಾಕೆ ಹಿಡಿದು ಮರಗಳು, ಸಿಮೆಂಟ್ ತಂದು ತಾವೇ ರಸ್ತೆಯನ್ನ ದುರಸ್ತಿ ಮಾಡಿದ್ರು. ನಡುವೆ ನಾ ಎಲ್ಲ ಕಲಿಸಿದ್ದೀನಿ.
ಬೆಳಗಾವಿಯಲ್ಲಿ ನೀವು ನೋಡ್ತಾ ಇರ್ಬೋದು DC ಆಫೀಸ್ ಹತ್ರ ಇಲ್ಲಿ ಒಂದು ರೋಡ್ ಬ್ರೇಕರ್ ಇದೆ. ಎಲ್ಲ ತೆಗ್ಗ ದಿನ್ನಿಗಳು ಜಾಸ್ತಿ ಆಗಿದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಅಧಿವೇಶನ ಚಾಲು ಆಗ್ತಾ ಇದೆ 9 ತಾರೀಕು. ಎಲ್ಲ ಸರ್ಕಾರನೇ ಇಲ್ಲೇ ಇರ್ತದೆ ನಮ್ಮ ಬೆಳಗಾವಿದಾಗ. ಇವಾಗಲಾದ್ರೂ ನಮ್ಮ ಸರ್ಕಾರದವ್ರ ಈ ರೋಡ್ಗಳನ್ನ ಒಂದು ಸ್ವಲ್ಪ ರಿಪೇರಿ ಮಾಡಬೇಕಿತ್ತು. ಇನ್ನೂವರೆಗೆ ಯಾವುದೇ ಥರ ರಿಪೇರಿಗಳನ್ನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಹೆಣ್ಮಕ್ಳು ಕೂಡಿ ಇವತ್ತು ಕನ್ನಡ ಪರ ಹೋರಾಟಗಾರ ನಾವು ಹೆಣ್ಮಕ್ಳು ಕೂಡಿ ಆ ತೆಗ್ಗ ದಿನ್ನಿಗಳನ್ನ ಮುಚ್ಚುವಂಥ ಕಾರ್ಯನ ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನೀವು ನೋಡ್ತಾ ಇರ್ಬೋದು DC ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಪೆಂಗಲ್ ಚಂಡಮಾರುತದ ಎಚ್ಚರಿಕೆಯನ್ನು ಕೊಟ್ಟಿದೆ. ಪೆಂಗಲ್ ಚಂಡಮಾರುತ ಇಂದು ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದೆ. ಇದರಿಂದಾಗಿ ಇಂದು ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ರಾಜ್ಯಕ್ಕೆ ಪೆಂಗಲ್ ಚಂಡಮಾರುತ ಅಪ್ಪಳಿಸಲಿದ್ದು, ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟ. ಮುಂದಿನ 4-5 ದಿನಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಸಂಚಾರ ನಿರ್ಬಂಧಿಸಲಾಗಿರುವ ಕಿರುಸೇತುವೆಗೆ ಪರ್ಯಾಯವಾಗಿ ಮಣ್ಣಿನ ತಾತ್ಕಾಲಿಕ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಯಿತು. ಮಂಗಳೂರು ಹೊರವಲಯದ ಉಳಾಯಿ ಬೆಟ್ಟು ಕಿರುಸೇತುವೆಯಲ್ಲಿ ಘನವಾಹನ ಸಂಚಾರ ನಿಷೇಧಿಸಿ 6 ತಿಂಗಳಾಗಿದೆ. ಇದರಿಂದ ಸ್ಥಳೀಯರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಜಿಲ್ಲಾಡಳಿತ ಕಿರುಸೇತುವೆ ನಿರ್ಮಿಸುವ ಭರವಸೆಯನ್ನ ನೀಡ್ತಾದ್ರೂ ಈವರೆಗೆ ಯಾವುದೇ ಕೆಲಸ ಆಗಿಲ್ಲ. ಅಲ್ಲದೆ ಗ್ರಾಮಸ್ಥರ ಮನವಿಗಳಿಗೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.